ನಿಮಗೆಲ್ಲ ಈ ಘಟನೆ ಗುರುತಿದೆ. ಬಂದಿರತಕ್ಕಂಥ ಕಳಂಕ ಅದು ದೂರ ಆಗಬೇಕಂದ್ರೆ ನಾನು ಚೆನ್ನಾಗಿದ್ದೇನೆ, ಒಳ್ಳೆ ನಡತೆ ಸತ್ಯನಡತೆಯಿಂದ ನಾನು ಇದ್ದೇನೆ, ನನಗೆ ಈ ವಿಪತ್ತು ಬಂದಿದೆ ಅಂದರೆ ಆಪತ್ತು ಬಂದಿದೆ ಅಂದರೆ ಆ ಜನರಿಗೆ ಅಡವಿ ಸಿದ್ದೇಶ ಆ ಭಗವಂತ ಒಳ್ಳೆಯ ಬುದ್ಧಿಯನ್ನು ಕೊಡಲಿ, ನನಗೂ ಏನಾದರೂ ಮುಂದೆ ತಪ್ಪಿದರೆ ನನಗೂ ಒಂದಿಷ್ಟು ಒಳ್ಳೆಯ ಬುದ್ಧಿಯನ್ನು ಕೊಡಲಿ ಅಂತ ತಿಳ್ಕೊಂಡು ಅನುಷ್ಠಾನ ಮಾಡಿ. ಅವರನ್ನೂ ಕಾಯಲಿ, ನನ್ನನ್ನೂ ಕಾಯಲಿ ಅನ್ನುವಂಥ ಭಾವನೆ. ಅದಕ್ಕೆ ಪರಮ ಪೂಜ್ಯರು, ನಮ್ಮ ಸಂಪಾದನಾ ಮಠದ ಪೂಜ್ಯರು ಭಾಳಷ್ಟು ಜನ ಹೇಳಿದರು. ನಮ್ಮ ಬಟಕೂರ್ಗಿ ಪೂಜ್ಯರು, ಸುಣದೋಳಿ ಪೂಜ್ಯರು ಹೇಳಿದರು, ನಿಮ್ಮ ಸುತ್ತಮುತ್ತಲಿನ ನಿಮ್ಮೂರಿನ ಸಂಪೂರ್ಣ ಶಕ್ತಿ ನಮ್ಮ ಸಂಪಾದನಾ ಮಠದ ಪೂಜ್ಯರಲ್ಲಿ ಇದೆ. ಬಹುಶಃ ಅವತ್ತು ನಡೆದಿರ್ತಕ್ಕಂಥ ರಾತ್ರಿ ಘಟನೆಯಲ್ಲಿ ನಡೆದು ಹೋಗಿಬಿಡಿತು, ಯಾರೂ ಇರಲಿಲ್ಲ. ಯಾರಿದ್ರು ಅಂತ ಕೇಳಿದ್ರೆ ಘಟನಾ ಮಾಡೋರಷ್ಟೇ ಇದ್ರು, ರಕ್ಷಣಾ ಮಾಡೋರು ಯಾರೂ ಇದ್ದಿದ್ದಿಲ್ಲ. ಆದರೆ ಪೊಲೀಸ್ ಇಲಾಖೆ ಸ್ಪಷ್ಟವಾಗಿ ಎಚ್ಚರಿಸಿಕೊಂಡು ಬುದ್ಧಿ ಪೂಜ್ಯರಿಗೆ, ಸಂಪಾದನಾ ಮಠದ ಪೂಜ್ಯರಿಗೆ ಫೋನ್ ಮಾಡಿ ಹೀಗೆ ಘಟನೆ ನಡೆದಾಗ ಸ್ವಲ್ಪ ನೀವು ಮಠದಾಗ ಆಶ್ರಯ ಕೊಡಬೇಕಂತ ಸುದ್ದಿ ಮುಟ್ಟಿದಾಗ, ಬಹುಶಃ ನೀನು ಯಾರ ಮನೆಯಾಗ ಹೋದರೆ ಅವ್ರ ಮನೆಗೂ ಬರ್ತಿದ್ರು ಅವರೆಲ್ಲ ಜಗಳಕ್ಕೆ. ಆದರೆ ಪೂಜ್ಯರ ಹತ್ರ ಯಾವ ಮಗನೂ ಬರೋಕ್ಕೆ ಆಗೋದಿಲ್ಲ. ಒಂದು ವೇಳೆ ಬಂದರೂ ಬಿಡುದಿಲ್ಲ ಅವರು, ಅಷ್ಟು ಗಟ್ಟಿಮುಟ್ಟದಾರ, ಅವರು ಬಹಳ ಗಟ್ಟಿಮುಟ್ಟದಾರ. ಯಾಕಂತ ಕೇಳಿದರೆ ಒಬ್ಬ ಸ್ವಾಮಿ ಗಟ್ಟಿ ಆಗಬೇಕಂದ್ರೆ ಬಹಳಷ್ಟು ನೋವುಗಳನ್ನು ಉಂಡಿರಬೇಕು, ಅನುಭವಗಳನ್ನು ಉಂಡಿರಬೇಕು. ಅಂದಾಗ ಮಾತ್ರ ಗಟ್ಟಿ ಆಗ್ತಾನೆ. ನಿಮ್ಮಲ್ಲಿ ಒಕ್ಕಲ್ತನ ಮಾಡ್ತೀರಲ್ಲ, ನೀವು ರೈತಕ್ಕೆ ಮಾಡ್ತೀರಿ, ಪುಟ್ಟ ಒಕ್ಕಲ್ತನ ಮಾಡ್ದಾನ 4 ದಿವಸ ಹೊಲಕ್ಕೆ ಹೋಗ್ರಿ ನೋಡೋಣ. ಕುರ್ಪಿ ಹಿಡಿಯಾಕಲ್ಲ, ಬಿಸಿಲಾಗಿ ನೀವು ನಿಂದ್ರಾಕ ಆಗೋದಿಲ್ಲ. ರೈತರು ಗಟ್ಟಿ ಆಗ್ಬೇಕಂದ್ರೆ ಮೊದಲು ಬಿಸಿಲು ತಿನ್ನಬೇಕು, ಆಮೇಲೆ ಬಾಯಾರಿಕೆಯನ್ನು ತಡಿಬೇಕು, ಹಸಿವೆಯನ್ನು ತಡಿಬೇಕು, ನಂತರದಲ್ಲಿ ಏನು ತಡಿಬೇಕು, ಕಷ್ಟವನ್ನು ತಡಿಬೇಕು. ಅಂದಾಗ ಭೂಮಿಯಲ್ಲಿ ಬೆಳೆ ಬರ್ತದೆ. ಹಾಗೆ ಪರಮ ಪೂಜ್ಯರು ಎಲ್ಲ ಕಷ್ಟಗಳನ್ನು ತಡೆದುಕೊಂಡ್ರು. ಅದಕ್ಕೆ ಬೆನ್ನೆಲುಬಾಗಿ ನಮ್ಮ ಪೂಜ್ಯರು ಇದ್ದರು. ಬೆನ್ನೆಲುಬಾಗಿ ನಿಮ್ಮೆಲ್ಲರ ಶಕ್ತಿ ಅವರಲ್ಲಿ ನೀವು ಕೊಟ್ರಿ. ನೀವು ಹಂಗ ಬಿಡಲಿಲ್ಲ, ನೀವು ಕಡಿಮೆ ಅಲ್ಲ. ನೀವು 4 ದಿವಸ 30-40 ಗಾಡಿ ತಗೊಂಡು ಹೋದ್ರಿ. ನೋಡಿ ಭಾಳ ಸಂತೋಷ ಆಯ್ತು ನನಗೆ. ಇದ್ರ ಭಕ್ತರು ಇಂಥವ್ರು ಇರ್ಬೇಕನ್ನ, ಇಂಥ ಸದ್ಭಕ್ತರಿದ್ರೆ ಯಾವ ಮಗ ಬಂದರೂ ಏನೂ ಆಗೋದಿಲ್ಲ, ಏನೂ ಹೊರಕೊಳ್ಳೋದು ಇಲ್ಲ. ಮಾತನ್ನು ಹೇಳ್ತೀನಿ. ಯಾಕಂತ ಕೇಳಿದ್ರೆ ಇಂಥ ಕಷ್ಟಗಳು ನಮಗೂ ಭಾಳ ಬಂದಾವ, ಒಂದಲ್ಲ ಎರಡಲ್ಲ. ನಿಮಗೆ ಬಹುಶಃ ಇಷ್ಟ ಆಗೈತಿ, ಕೊಡ್ಲಿಕ್ಕೆ ಒಂದು ಗಡದಾರ ನಿಮಗೆ ಗುರ್ತಿರ್ಬೇಕು. ಕಚ್ಚೈತೆ ನೋಡಿ, ಕಾಣ್ತದ? 4 ಕಚ್ಚುಗಳದಾವ, ಕೈಯಲ್ಲಿದೆ, ಕುತ್ತಿಗೆಯಲ್ಲಿ 2 ಅದಾವ. ಇವನ್ನೆಲ್ಲ ಕಷ್ಟಗಳನ್ನು ನಾವು ಅನುಭವಿಸಬೇಕು. ಅನುಭವಿಸಿದಾಗ ಮನುಷ್ಯನಿಗೆ ಅನುಭವ ಬರುತ್ತಾ, ಧೈರ್ಯ ಬರುತ್ತಾ, ಎದುರಿಸುವಂಥ ಶಕ್ತಿ ಬರುತ್ತಾ. ಆದ್ರೆ ಹಿಂಥವ್ರು ಇರಬೇಕು. ಹೋಗಲೇ ಮಗನ ನಾನು ಅದೇನೆ ಅಂತ ಹೇಳುವಂಥ ಸೈನಿಕ ಒಬ್ಬ ಕಮಾಂಡರ್ ಅಂತಿರ್ತಾನೆ. ಕಮಾಂಡರ್ ಅವನ ಕೈಯಾಗ 150 ಜನ ಇರ್ತಾರ. ಅವ ಹೋಗಂದ್ರೆ ಸುಮ್ಮನೆ ಹೋಗ್ಬೇಕವ. ಅವ ಅಲ್ಲಿ ಗುಂಡು ಒಗಿಸ್ಕೊಂಡು ಸಾಯಲಕ್ಕ, ಹೋಗಂದ್ರೆ ಸುಮ್ಮನೆ ಹೋಗ್ಬೇಕು. ಹೋಗಲಿಲ್ಲ ಅಂದ್ರೆ ಅವನ ಹಿಂದೆ ಗುಂಡು ಹಾಕ್ತಾನ.
ಅಂದ್ರೆ ಅವ ಹೇಳಿ ಅಂತ ಅರ್ಥ. ಅವ ಸೂರ ಇದ್ದ, ಅವಕ್ಕೇನಂತಾರ? ವೀರಮರಣ ಅಂತಾರ. ಪಡಿಸ್ಕೊಂಡ್ರು ವೀರಮರಣ ಅಂತಾರ. ಹೇಡಾಗಿ ಬಂದ ಅವನ್ನ ಅವ್ರ ಮಂದಿ ಹೊಡಿತಾರ. ಅವ ಸೈನಿಕ ಹೇಳ್ತಾನ, ಕಮಾಂಡ್ರ ಹೊಡಿಯುವನ್ ಅಂತ ಹೇಳ್ತಾನ. ಅದಕ್ಕೆ ಹಿಂಗ ಕಮಾಂಡರ್ ಇರಬೇಕು. ಕಮಾಂಡರ್ ಇದ್ರ ಬಹುಶಃ ಯಾವ ಮಗ ಏನೂ ಮಾಡೋಕ್ಕಾಗೋದಿಲ್ಲ. ಅದ್ರ ಜೊತೆಗೆ ನೀವು ಅದಿರಿ. ಬಾ ನೀಗ ಮಗನವನ್ನ, ಯಾವ ಬರೋವನ್ನ ಬಾ ನೀಗ. ಎಷ್ಟು ತುಂಡು ಮಾಡ್ತಾರೆ ನೀವೆಲ್ಲರೂ ಕೂಡಿ? ಎಷ್ಟು ತುಂಡು ಮಾಡೋಕ್ಕೆ ಸಾಧ್ಯ ಐತಿ? ಮಾಡೋದು ಬೇಡ. ಅವ್ರು ಮಾಡ್ಯಾರಂತ ಈ ಕೈಲಿ ನಾವು ಮಾಡೋದು ಬೇಡ, ಸಾಧ್ಯ ಬೇಡ. ಅದೆಲ್ಲ ಬೇಡ. ಹೀಗೆ ಎದುರಿಸೋಣ ಮಂತ್ರದಿಂದ. ಮಂತ್ರ ಹೇಗಿದೆ ಅಂತ ಕೇಳಿದ್ರೆ, ಮಂತ್ರದ ಶಕ್ತಿ ಹೇಗಿದೆ ಅಂದರೆ, ಇವತ್ತಿನ ಕಾಲದಲ್ಲಿ ಯಂತ್ರದ ಒಂದು ಶಕ್ತಿ ಇದ್ರೆ ಮಂತ್ರದ 100 ಪಟ್ಟು ಶಕ್ತಿ ಇದೆ. ಹೇಗಂತ ಕೇಳಿದರೆ, ನಿಮ್ಮ ಮನೆ ಮೇಲೆ ಟ್ಯಾಂಕ್ ಅದಲ್ಲ, ವಾಟರ್ ಟ್ಯಾಂಕ್, ಓವರ್ ಟ್ಯಾಂಕ್ ಐತಲ್ಲ, ಅದಕ್ಕೆ ನೀರು ಹೆಂಗೆ ಎತ್ತಿಸ್ತೀರಿ? ಕೊಡ ತೊಗೊಂಡೋಗಿ ಹಾಕ್ತೀರಿ, ಅದಕ್ಕೆ ಬಕೆಟ್ ತೊಗೊಂಡೋಗಿ ಹಾಕ್ತೀರಿ? ಇಲ್ಲ. ಹೆಂಗೆ ಎತ್ತೀರಿ? ಮೋಟರ್ದಿಂದ, ಎಲೆಕ್ಟ್ರಿಕ್ ಮೋಟರ್ದಿಂದ ಅಥವಾ ಸೂರ್ಯ ಶಕ್ತಿಯ ಮೋಟರ್ದಿಂದ ಮ್ಯಾಲೆ ಎತ್ತೀರಿ, ಹೌದಲ್ಲ? ಅದಕ್ಕೇನಂತಾರ? ಮೋಟರ್ ಅಂತ, ಯಂತ್ರ ಅಂತಾರೆ ಕನ್ನಡದ, ಹೌದಲ್ಲ? ಆ ಯಂತ್ರದಿಂದ ಮೇಲೆ ನೀರು ಕೆಳಗಲಿಂದ ಮೇಲೆ ಹೋಗುತ್ತ, ಹೌದಲ್ಲ? ಹಾಗೆ ಇಲ್ಲಿ ಮಂತ್ರದಿಂದ ಮನಸ್ಸು ಕೆಳಗೆ ಹೋಗುವಂಥದ್ದನ್ನು ಅಧಃಪತನ ಅಂತ ಹೇಳ್ತಾರೆ. ಹಾವಿ ಪಾಪಕ್ಕೆ ಬೀಳುವಂತಹ ಮನಸ್ಸನ್ನ ಮೇಲೆ ಕೊಯ್ಯುವಂತಹ ಒಂದು ಯಂತ್ರದ. ಯಾವ ಯಂತ್ರ? ಮಂತ್ರ. ಮಂತ್ರ ಏನ್ ಮಾಡುತ್ತೆ? ಕೆಳಗೆ ಬಿದ್ದವರನ್ನು ಮೇಲೆ ಒಯ್ದಿದೆ. ನೀರು ಹೆಂಗೆ ಒಯ್ದಿದೆ ಹಂಗ ಮನಸ್ಸಿನಲ್ಲಿ ಮಂತ್ರವನ್ನು ಸ್ಮರಣೆ ಮಾಡಿದ್ರು. ಅಂದ್ರೆ ಇವರು ಅನುಷ್ಠಾನ ಮಾಡೋದು ಯಾಕಂತ ಕೇಳಿದ್ರೆ, ಆ ಹೀನ ಮನಸ್ಸುಗಳನ್ನ ತೆಗೆದೋಗುದು. ಅವ್ರು ಏನೇ ಮಾಡಲಿ ಅವನ್ನೆಲ್ಲ ತೆಗೆದೋಗುದು ಕ್ಷಮಾಗುಣದಿಂದ, ಆ ಮಂತ್ರದಿಂದ ಅವರ ಮನಸ್ಸನ್ನು ಗೆಲ್ಲುವಂಥ ಶಕ್ತಿ. ಅದಕ್ಕೆ ಅನುಷ್ಠಾನ ಅಂತ ಹೇಳ್ಕೊಂಡ್ರು. ಆ ಅನುಷ್ಠಾನವನ್ನು ಪೂಜ್ಯರು ಅವ್ರ ಜೊತೆಗೆ ಅವರಿಂದ ಮಾಡಿಸಿದರು. ಅದಕ್ಕೆ ಯಾರ ಶಕ್ತಿ ನಿಮ್ಗೆ? ಈ ಮಂತ್ರದ ಶಕ್ತಿ ನಿಮ್ಮ ಊರನ್ನ, ನಿಮ್ಮ ಮನವನ್ನ, ನಿಮ್ಮ ಮನೆಯನ್ನ ಕಾಪಾಡ್ತದೆ. ಹಾಗಾಗಿ ಇವತ್ತಿನ ದಿವಸ ಏನಾದರೂ ಗುರು ಇರಬೇಕು ಅಂತಂದ್ರೆ ಗುರಿ ಇಟ್ಕೋಬೇಕು, ಆದ್ರೆ ಹಿಂದೆ ಗುರು ಇರಬೇಕು. ಎಂಥವ್ರಂದ್ರೆ ನಮ್ಮ ಸಂಪಾದನಾ ಮಠದ ಪೂಜ್ಯರಂಥ ಗುರುಗಳು ಇರಬೇಕು. ಅಂದಾಗ ಮಾತ್ರ ಸಾಧ್ಯ ಐತಿ. ಹಾಗಾಗಿ ಅಂಥ ಪೂಜ್ಯರ ಆಶೀರ್ವಾದದಿಂದ ನಿಮ್ಮ ಊರಿಗೆ ಇನ್ನಷ್ಟು ಶಕ್ತಿಯನ್ನು ಕೊಡಿ. ಅವರ ತಪಶಕ್ತಿಯಿಂದ ನಿಮಗೆ ಇನ್ನಷ್ಟು ರೋಗ ರುಜಿನಗಳು ಬರದ ಹಾಗೆ, ನಿಮ್ಮಲ್ಲಿ ಕಷ್ಟಗಳು ಬರದ ಹಾಗೆ, ಕಾರ್ಪಣ್ಯಗಳು ಬರದ ಹಾಗೆ, ಕಾಯಿಲೆ ಅನ್ನುವಂಥ ಮಾತನ್ನು ಹೇಳಿ ಪರಮ ಪೂಜ್ಯರ ಆಶೀರ್ವಾದ ಸದಾಕಾಲ ಪೂಜ್ಯರ ಮೇಲೆ ಇರಲಿ ಅನ್ನುವಂಥ ಮಾತು, ಅಡವಿ ಸಿದ್ದೇಶ್ವರನ ಆಶೀರ್ವಾದ, ಮಡಿವಾಳೇಶ್ವರನ ಆಶೀರ್ವಾದ ಹಾಗೂ ಸಕಲ ಸಾಧು ಸಂತರ ಶರಣರ ಆಶೀರ್ವಾದ